ಅಶ್ವಿನಿ ಅವರು ಆಕ್ಚುಲಿ ಎವಿಕ್ಟ್ ಆಗಿದ್ದಿದ್ರೆ ನಾನು ಒಂದೇಳಕ್ಕೆ ಇಷ್ಟಪಡ್ತೀನಿ, ಮನುಷ್ಯ ಬೇಕು ಬೇಕು ಅಂತ ತಪ್ಪು ಮಾಡಲ್ಲ. ಮಾತಾಡೋ ಬರದಲ್ಲಿ ಅಥವಾ ಆಟ ಆಡೋ ರಭಸದಲ್ಲಿ ಆ ಥರ ಮಾತುಗಳು ಆ ಥರ ತಪ್ಪು ಆಗುತ್ತೆ. ತಪ್ಪು ಮಾಡದೇ ಮನುಷ್ಯನೇ ಇಲ್ಲ. ಮಧ್ಯದಲ್ಲಿ ನಾನು ತಪ್ಪು ಮಾಡಿರ್ಬೋದು, ಅದನ್ನ ತಿದ್ಕೊಂಡು ಹೋಗಿದ್ದೀನಿ. ಅದಕ್ಕೆ ಸಾಕ್ಷಿನೇ ಕಿಚ್ಚನ ಚಪ್ಪಾಳೆ ಬಂದಿದೆ. ನಿಜವಾಗ್ಲೂ ನನಗೆ ಒಂದು ಖುಷಿ ಏನಂದ್ರೆ, ಅಣ್ಣ ತುಂಬಾ ಖುಷಿ ಆಯ್ತು ಅಣ್ಣ. ಹೋಗ್ಬೇಕಾದ್ರೆ ಕಿಚ್ಚನ ಚಪ್ಪಾಳೆ ಕೊಟ್ರಲ್ಲ, ಸಖತ್ ಖುಷಿ ಆಯ್ತು ಅಣ್ಣ. ಧ್ರುವಂತು ನನ್ನ ಮಗ ಇದ್ದಂಗೆ. ಅವರು ಆಟ ಆಡ್ಬೇಕಾದ್ರೆ ನನಗೆ ಚಿಕ್ಕ ಮಗು ರನ್ನಿಂಗ್ ರೇಸಲ್ಲಿ ಆಟ ಆಡೋ ತರ ನನಗೆ ಕಾಣಿಸ್ತಾ ಇತ್ತು. ಧ್ರುವಂತ್, ನಿನ್ನಿಂದ ನಾನು ಇಲ್ಲಿ ಏನ್ ಕಲಿತೆ ಅಂದ್ರೆ ಜೈ ಮಹಾಕಾಲ್. ಗೊತ್ತಿಲ್ಲ, ನಾನು ಎಲ್ಲಾರ ತಪ್ಪು ಮಾಡಿದ್ರೆ ಅದನ್ನ ತಿದ್ದಿ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೀರಲ್ಲ ಅಣ್ಣ, ಅದಕ್ಕೆ ಥ್ಯಾಂಕ್ಸ್ ಅಣ್ಣ. ನಿಮ್ಮ ಲೈಫಲ್ಲೂ ನಿಮ್ ಸಾಯೋವರೆಗೂ ನಿಮ್ಮನ್ನು ಮರೆಯಲ್ಲ ಅಣ್ಣ. ನಿಮ್ ಸಾಯೋವರೆಗೂ ನಿಮ್ಮನ್ನು ಮರೆಯಲ್ಲ ಅಣ್ಣ. ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಇತ್ತು. ಹೌದು, ನಿಂದೆ ವೇದಿಕೆ ಮೂಲಕ, ಬಟ್ ಯಾರಿಗೂ ಪರಿಚಯ ಇರಲಿಲ್ಲ. ಎಲ್ಲಾರ್ಗೂ ಪರಿಚಯ ಇದ್ದೆ ಸರ್. ಆದ್ರೆ ಈಗ ಬೀದಿಲೂ ಒಂದು ಚಿಕ್ಕ ಚಿಕ್ಕ ಅಂಗಡಿಲೂ ಗುರ್ತಿಡಿಯಂಗ್ ಆಗಿದ್ದು ಬಿಗ್ ಬಾಸ್ ವೇದಿಕೆಯಿಂದ ಸರ್. ಮೊದ್ಲು ಇಂಟರ್ನ್ಯಾಷನಲ್ ಸರ್, ಇವಾಗ ಕುಡ್ಕೊಂಡ್ ಬಂದಿದ್ದೀನೋ, ಅವ್ರು ಕುಡ್ಕೊಂಡ್ ಬಂದವರು ಇಲ್ಲ. ಇಲ್ಲ ಹೇಗಿಲ್ಲಿ ಸಕಲ ಕಲಾ ವಲ್ಲಭ ಎಲ್ಲ ಆಟವ ಬಲ್ಲವ, ಅದ್ ನನಗೆ ಸಖತ್ ಇಷ್ಟವಾಗ್ತಾ ಇದ್ಲು. ಯಾಕೆಂದ್ರೆ ನಾನು ಈ ಮನೇಲಿ ನಿಜವಾಗ್ಲೂ ಕಾಮಿಡಿ ಮಾಡಿದ್ದೀನಿ, ಒಂದಷ್ಟು ಆಗಿಲ್ಲ ಅಂದ್ರೆ ನನ್ಗೆ ಎಷ್ಟಾಗುತ್ತೆ ಅಷ್ಟು ನಚ್ಚಿದ್ದೀನಿ. ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದೀನಿ, ಸಾಂಗ್ ಲಿರಿಕ್ಸ್ ಬರ್ದಿದ್ದೀನಿ, ಎಲ್ಲನೂ ಮಾಡಿದ್ದೀನಿ. ನಗ್ಸಿದ್ದೀನಿ, ಅಳಿಸಿದ್ದೀನಿ, ಎಲ್ಲ ಮಾಡಿದ್ದೀನಿ. ಅದಕ್ಕೋಸ್ಕರ ಸಕಲ ಕಲಾ ವಲ್ಲಭ ಎಲ್ಲ ಆಟವ ಬಲ್ಲವ. ಥ್ಯಾಂಕ್ ಯು. ನನ್ ಗಿಲ್ಲಿ ಅವ್ರ ತಾಯಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಪೇರೆಂಟ್ಸ್ ರೌಂಡ್ ಅಂತ ಬಂದಾಗ ನಂಗೆ ತುಂಬಾ ಗಿಲ್ಲಿ ತುಂಬಾ ಸಂದರ್ಭದಲ್ಲಿ ನಾನು 3ನೇ ವಾರ ಫಿನಾಲೆ ಕಂಟೆಂಡರ್ ಆಗಿ ಹೋಗ್ಬೇಕಾಗಿರುತ್ತೆ. ಆಗ್ಲೂ ಕೂಡ ಅಲ್ಲೇನೋ ವಿಚಾರ ಆಗಿರುತ್ತೆ, ನಂಗೆ ಮನಸ್ತಾಪ ಇರುತ್ತೆ. ಕ್ಯಾಪ್ಟನ್ಸಿಗೆ ಹೋದಾಗ್ಲೂ ಕೂಡ ಎಷ್ಟೆಷ್ಟು ವಿಚಾರಗಳಲ್ಲಿ ನನಗೆ ಗಿಲ್ಲಿಯಿಂದ ಕೆಲವು ಅವಕಾಶಗಳು ಹೋಗಿದೆ, ಅವನ ಮಾತಿನಂತ ತುಂಬಾ ಅನ್ನಿಸ್ತಾ ಇರುತ್ತೆ. ಬಟ್ ಅವ್ರ ತಂದೆ ತಾಯಿ ಬಂದ್ಮೇಲೆ ಅವ್ರ ಮಾತುಗಳಲ್ಲಿ ಅವನ ಬಗ್ಗೆ ಅವ್ರು ಮಾತಾಡಿದಾಗ ನಂಗೆ ಗೊತ್ತಿಲ್ಲ, ತುಂಬಾ ನಾನು ಅವ್ರ ತಾಯಿ ಜೊತೆ ತುಂಬಾ ಕನೆಕ್ಟ್ ಆಗ್ತೀನಿ, ತುಂಬಾ ಇಷ್ಟ ಆಗ್ತಾರೆ. ಅಲ್ಲಿಂದ ನಾನು ಗಿಲ್ಲಿನ ಬೇರೆ ಒಂದು ಪರ್ಸ್ಪೆಕ್ಟಿವ್ ಅಲ್ಲೇ ನೋಡಕ್ ಸ್ಟಾರ್ಟ್ ಮಾಡ್ತೀನಿ. ಸೊ ಹಾಗಾಗಿ ಆ ಮೂಮೆಂಟ್ ನ ನನಗೆ ಕೊಟ್ಟಿದ್ದಕ್ಕಾಗಿ ಆ ತಾಯಿಗೆ ನನ್ನ ಕಡೆಯಿಂದ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊ, ಅವ್ರ ಆಶೀರ್ವಾದ ನಿಮ್ಗಿರ್ಲಿ. ಇಲ್ಲಿ ಅವರೇ, ನಾನು ಇಲ್ಲಿಗೆ ಬರ್ಬೇಕಾದ್ರೆ ಒಂದು 7-8 ವಾರ ಇರ್ತೀನಿ ಅನ್ಕೊ ಬಂದೆ. ಆದ್ರೆ ಇಲ್ಲಿವರೆಗೂ ನನ್ನ ಓಟ್ ಹಾಕಿ ಒಂದು 15 ವಾರದವರೆಗೂ ತಗೊಂಡ್ಬಂದಿದ್ದೀರಾ. ನಾನು ಇಲ್ಲಿಂದ ಎವಿಕ್ಟ್ ಆಗಿದ್ದೀನಿ. ಹೌದು, ನಾನು ಇಲ್ಲಿಂದ ಎವಿಕ್ಟ್ ಆಗಿದ್ದೀನಿ. ಆದ್ರೆ ಜನರ ಮನಸ್ಸಿಂದ ನಾನು ಡಿಲೀಟ್ ಆಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಆಶೀರ್ವಾದ ಯಾವತ್ತೂ ನಮ್ಮಲ್ಲಿ ಇರ್ತದೆ. ನಾನು ಯಾವಾಗಲೂ ನಾರ್ಮಲ್ ಆಗಿ ಒಂದು ಡೈಲಾಗ್ ಹೇಳ್ತಾ ಇರ್ತೀನಿ. ನನಗೆ ಯಾವ್ದಾರ ಸ್ಟೇಜಲ್ಲಿ ಎಲ್ಲರೂ ಈ ಸುಮ್ಮನೆ ಮನೇಲಿದ್ದಾಗಲೇ ಒಂದು ಡೈಲಾಗ್ ಹೇಳ್ತಾ ಇದೆ, ಟಕರ ಟಕರ ಟಂಪೇಟು ಗಿಲ್ಲಿ ಅಲ್ಟಿಮೇಟು ಅಂತ. ಈಗ ಡೈಲಾಗ್ ಚೇಂಜ್ ಮಾಡ್ಕೊತೀನಿ. ಈಗ ಡೈಲಾಗ್ನ ನಾನು ಈಗ ಚೇಂಜ್ ಮಾಡ್ಕೊತಾ ಇದ್ದೀನಿ. ಟಕರ ಟಕರ ಟಂಪೇಟು, ನಮ್ಮ ಕನ್ನಡ ಜನತೆ ಯಾವತ್ತಿದ್ರು ಅಲ್ಟಿಮೇಟು ಅಂತ. ನಿಮ್ಮ ಆಶೀರ್ವಾದ ಯಾವತ್ತೂ ನಮ್ಮಲ್ಲಿರಲಿ. ಕೆಲವ್ರನ್ನ ಅವ್ರ ಪಾಡಿ ಇರಕ್ ಬಿಟ್ಬಿಟ್ರೆ ಅದಕ್ಕಿಂತ ದೊಡ್ಡ ಉಪಕಾರ ನಾವ್ ಏನು ಮಾಡಕ್ಕಾಗಲ್ಲ. ಸಾಧಿಸಕ್ಕಾಗುತ್ತೋ ಸೋಲಕ್ಕಾಗುತ್ತೋ ಅವ್ರಿಗೆ ಮಾಡಕ್ ಬಿಟ್ಬಿಡಿ. ಮಳೆ ಇಲ್ಲ, ಬಿಸಿಲು ಇಲ್ಲ, ಇನ್ನೊಬ್ರಿಗೆ ಛತ್ರಿ ಆಗೋದ್ ಯಾಕೆ ನಾವು? ಕಾವ್ಯ ಅವ್ರ ಫ್ಯಾಮಿಲಿ ಬರುತ್ತೆ ಗಿಲ್ಲಿ. ಏನೇನು ಓಡ್ತಾ ಇತ್ತು ತಲೆ? ಬ್ರಾಸ್ಲೆಟ್ ಕಳ್ಸಿದಾರೆ ಸರ್. ನಮ್ಮನೆ ಸಂಪ್ರದಾಯ ಹೆಂಗ್ ಗೊತ್ತಣ್ಣ, ಬ್ರೇಸ್ಲೆಟ್ ಎಂಗೇಜ್ಮೆಂಟ್ ಕಡೆ ತಂದು ಕೊಡೋದು. ನಮ್ ಕಡೆ ಎಂಗೇಜ್ಮೆಂಟ್ ರಿಂಗ್ ಕೊಡೋದು ಸರ್. ಮೋಸ್ಟ್ಲಿ ನೀವು ರಿಂಗ್ ನ ಸ್ವಲ್ಪ ದೊಡ್ಡ ಮಾಡ್ಬಿಟ್ಟು ಬ್ರೇಸ್ಲೆಟ್ ಹಾಕ್ಬಿಟ್ಟಿದೆ. ಅದು ಹೇಳ್ತಾರೆ ಗಿಲಿ 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 ಅಂತ, ಬಟ್ ಆದ್ರೂ ಕೂಡ ಅವರು ಗಿಲಿ ಪಕ್ಕನೆ ಹೋಗಿ ಕುತ್ಕೊಳ್ತಾರೆ. ನೋಡ್ಬಿಟ್ಟು ಕಾವ್ಯ ಎಂಜಾಯ್ ಮಾಡ್ತಾರೋ ಬಿಡ್ತಾರೋ. ನಿಮಗಂತೂ ಸ್ವಲ್ಪ ಉರಿಯತ್ತೆ. ಹೆಂಗಾನ ಬಟ್ ಕಾವ್ಯ ನೋಡಕ್ ಕಳ್ಸ್ಬಿಟ್ರೆ ನಾನು ಗಿಲ್ಲಿ ಪಕ್ಕ ಕುತ್ಕೊಂಡ್ಬಿಡ್ತೀನಿ. ನನ್ನ ಲವ್ ಸ್ಟೋರಿ ಹೇಳ್ಬೇಕಂದ್ರೆ, ಅವರು ಸಿಂಗರ, ನಾನು ಸಿಂಗರ್ ಸರ್. ನನ್ನ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದ, ಅವರು ಸ್ಟುಡಿಯೋಕ್ಕೆ ಹಾಡಕ್ ಬರ್ತಾರೆ, ನಾನು ಸ್ಟುಡಿಯೋಕ್ಕೆ ಹಾಡಕ್ ಹೋಗಿನಿ. ಹಂಗ ಒಂದು ಮಾತಾಡೋದು ಅಷ್ಟೇ ಆಯ್ತು. ಅವರು ಹೇಳ್ಕೊಂಡಿರ್ಕಿಲ್ಲ, ನಾನು ಹೇಳ್ಕೊಂಡಿರ್ಕಿಲ್ಲ. 1-2 ವರ್ಷ ಆಯ್ತು, ಹಂಗ ಕಂಟಿನ್ಯೂ ಆಯ್ತು. ಅದ್ರ ಬಳಿಕ ಅವ್ರಿಗೆ ನಾವು ಬಿಟ್ಟು ಅವ್ರನ್ನ ಊರಿಗೆ ಬಿಟ್ಟು ಕೇಸಿಂದ ನಮ್ಮ ಊರಿಗೆ ನಾವು ಬರ್ಬೇಕಾಗಿರ್ತೈತಿ. ಅವಾಗ ಎಷ್ಟೋ ಸರ ನಡಬರಕ್ಕೆ ತರಿಸಿ ಹೇಳ್ಬೇಕಂತ ಟ್ರೈ ಮಾಡಿದ್ರು ಆಗಿಲ್ಲ. ಯಾಕಂದ್ರೆ ನಮ್ಮ ಕಡೆ ಅಲ್ಲಿ ಒಬ್ಬ ಮನುಷ್ಯ 11 ಗಂಟೆಗೆ 12 ಗಂಟೆಗೆ ಹೊರಗೆ ಒಬ್ಬ ಮನುಷ್ಯ ಬಂದ್ರೆ ತುಡುಗು ಬಂದಾರ ಹಿಡ್ಕೋರಿ ಕಟ್ಟಿ ಹಾಕ್ರಿ ಅಂತ 1 ಮಂದಿ ನಮ್ಮ ಕಡೆಯಲ್ಲಿ ಹೇಳ್ಕೋಕಾಗಿಲ್ಲ. ಗಟ್ಟಿ ಧೈರ್ಯ ಮಾಡಿ 1-2 ವರ್ಷ ಸರ್ ನಾನು ಹೇಳಿ ನಿಮ್ಮ ಮೇಲೆ ಹೋಗಿದ್ರಿ, ಲವ್ ಮಾಡಕತ್ತೀನಿ, ಮದುವೆ ಆಗ್ಬೇಕಂತ ಮಾಡೀನಿ ಅಂತ ಹೇಳಿದಾಗ ಒಂದು ದಿವಸ ಅವ್ರ ಕಾಲ ಕಸ್ ತಗೊಂಡ್ರು. ಸಿಲ್ಲಿಯಾಗಿ ನಾ ಅಷ್ಟು ಒಪ್ಕೊಂಗಿಲ್ಲ, ಸ್ವಲ್ಪ ನಮ್ಮ ಮನೆ ಕಡೆ ನೋಡ್ಕೊಂಡು ಮಾತಾಡ್ಕೊಂತ ಹೇಳ್ಬೇಕಂತಂದ್ರು. ನೆಕ್ಸ್ಟ್ ಡೇ ಒಪ್ಕೊಂಡ್ರು ಅಷ್ಟೇ ಸರ. ಈಗ ನಮ್ಮ ಸಂಸಾರ ಸುಖವಾದ ಸಂಸಾರ ಐತಿ.